ಹಲೋ ಗಾಯ್ಸ್, ಇವತ್ತು ನಾವು ಎಲ್ಲರೂ ಸೇರಿ ಸ್ಕೂಲ್ ಫ್ರೆಂಡ್ಸ್ ಸೇರಿ ಮಂಗಿತಿದ್ದು ಅಕ್ಕನದು ಸಂಗೀತಕ್ಕೆ ಪ್ರಾಕ್ಟೀಸಿಗೆ ಬಂದೇವೆ ಡ್ಯಾನ್ಸ್. ಇದು ಒಂದು ಸೂಪರ್ ಮೂಮೆಂಟ್, ಯಾಕಂದರೆ ನಮ್ಮದೊಂದು ರಿಯೂನಿಯನ್ ಆಗಿದೆ. ಸೊ ಮಾನ್ವಿತ್, ಹಲೋ, ಹಾಯ್. ನಾವೆಲ್ಲರೂ ಸೇರಿ ನಿಮ್ಮ ಅಕ್ಕನದು ಸಂಗೀತಕ್ಕೆ ಪ್ರಾಕ್ಟೀಸ್ ಮಾಡ್ತಿದ್ದೇವೆ. ಹೇಗೆ ಫೀಲ್ ಆಗ್ತದೆ? ಪರ್ಫೆಕ್ಟ್ ಆಗಿಲ್ಲ, ಅದು ಪರವಾಗಿಲ್ಲ. ನಿನ್ನ ಅಕ್ಕನ ಸಂಗೀತ ಅಲ್ಲ, ಕಾಂಪಿಟೇಷನ್ ಅಲ್ಲ, ನಾವು ಗಮ್ಮತ್ತಿಗೆ ಮಾಡೋದು. ಹೌದು, ಅದು ಗೊತ್ತು, ಬಟ್ ಸ್ಟಿಲ್ ಸೊ ನಿಮಗೆ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಬೇಕು. ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಬೇಕು. ಸೊ ನಿಮಗೆ ಮೊದಲಾಗಿ ನಮ್ಮದೊಂದು ಇಂಟ್ರೊಡಕ್ಷನ್ ಕೊಡು. ಸೊ ನಾವೆಲ್ಲರೂ ಕೆನರಾ ಸ್ಕೂಲಲ್ಲಿ ಓದಿದವರು. ಹೌದು. ಸೊ ಈಗ ಇಲ್ಲಿ ಮನ್ವಿತ್ ನಮಗೆ ಕರೆದಿದ್ದಾನೆ. ಕರೆದಿದ್ದು ಖುಷಿ ಆಯ್ತು ಮನ್ವಿತ್. ಅಂದರೆ ನಾವೆಲ್ಲರೂ ಸಿಕ್ಕಿದ್ದು, ಒಮ್ಮೆ ಮಾತಾಡಿ. ಸ್ಕೂಲ್ ಆದ್ಮೇಲೆ ಸಿಕ್ಕಿರಲಿಲ್ಲ ಎಲ್ಲ. ಹೌದಾ? ಸೊ ಮನ್ವಿತ್ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ, ನಾನು ಈತಲ್ಲಿ ಸೇರಿದ್ದು ಕೆನರಾ ಸ್ಕೂಲಿಗೆ. ಆಗ ಫಸ್ಟ್ ಒಂದು ಮಾತಾಡಿಸಿದ್ರು, ಹೆಲೋ ಅಂತ, ಫುಲ್ ಎಂತೂಸಿಯಾಸ್ಟ್. ಸೊ ಅವ್ರ ಹತ್ರ ಬಂದು ನನ್ನ ಎದುರೇ ಕೂತ್ಕೊಳ್ತಿದ್ರು. ತುಂಬ ಸ್ಟೂಡಿಯಸ್ ಅಂತ ಹೇಳ್ಬೋದು. ಅಂದರೆ ಅವರಿಗೆ ಗುರಿ ಉಂಟು, ಏಮಲ್ಲಿ ಲೈಫಲ್ಲಿ ಎಂತ ಮಾಡಬೇಕು ಅವರದ್ದು ಈಗಲೇ ಪ್ಲ್ಯಾನ್ ಉಂಟು. ಈಗ ಇಷ್ಟರಲ್ಲಿ ಇಷ್ಟು ಮಾರ್ಕ್ಸ್ ತೆಗಿಬೇಕು, ಇದು ಏಜಲ್ಲಿ ಮದುವೆ ಆಗಬೇಕು, ಇದೇ ಏಜಲ್ಲಿ ಮಕ್ಕಳು, ಇದೇ ಏಜಲ್ಲಿ ರಿಟೈರ್ಡ್, ಹಾಗೆಲ್ಲ ಫುಲ್ ಪ್ಲ್ಯಾನ್ ಆಗಿರ್ತದೆ. ಸೊ ನಿಮ್ಮ ಬಗ್ಗೆ ಒಂದು ಕ್ವಿಕ್ ಇಂಟ್ರೊಡಕ್ಷನ್ ನೀವು ಹೇಳಿ. ನಿಮ್ಮ ಹಾಬೀಸ್, ಇಲ್ಲಂದರೆ ಬೇರೆ ನಿಮ್ಮ ಸ್ಕೂಲ್ ಸ್ಟೋರೀಸ್ ಹೇಳಿ. ಸ್ಕೂಲ್ ಸ್ಟೋರೀಸ್ ಐ ಮೀನ್, ನಾವೆಲ್ಲ ನೀವು ಎಷ್ಟು ಇರ್ಬೋದು ಹಾಗೆ ಒಂದು ಫನ್ನಿ ಸ್ಟೋರೀಸ್. ಅಂದರೆ ಮೋಸ್ಟ್ ಆಫ್ ಅವರ್ ಸ್ಕೂಲ್ ಟೈಮ್ ಎಲ್ಲ ನಾವು ಎನ್ ಸಿ ಸಿಯಲ್ಲಿ ಹೋಗ್ತಾ ಇದ್ವಿ. ಹೌದು, ನಾವು ಎನ್ ಸಿ ಸಿಯಲ್ಲಿ ಕೂಡ ಇದ್ರು. ನನ್ನ ಕಾಲೇಜಲ್ಲಿ ಒಂದು 8:30 ತನಕ ನಿಲ್ತಾ ಇದ್ವಿ, ಮಜಾ ಮಾಡ್ತಾ ಇದ್ವಿ. ಕಾಲೇಜಲ್ಲ, ಸಾರಿ ಸ್ಕೂಲಲ್ಲಿ. ಐ ಆಮ್ ಸಾರಿ ಸ್ಕೂಲಲ್ಲಿ ಕಟ್. ಹಾಂ, ಮತ್ತೆಂತ ಮಾಡ್ತಾ ಇದ್ವಿ, ಮತ್ತೆ ಗಮ್ಮತ್ತು ಮಾಡ್ತಾ ಇದ್ವಿ, ಆಡ್ತಾ ಇದ್ವಿ. ಓಕೆ, ಮತ್ತೆ ಅಷ್ಟೇ. ಓಕೆ, ಸೊ ಪರವಾಗಿಲ್ಲ. ಸೊ ನಿಶ್ಚಿತ್ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಕೊಟ್ಟಿದ್ದೇನೆ. ಆದರೆ ಕೂಡ ಒಂದು ಸಣ್ಣ ಇಂಟ್ರೊಡಕ್ಷನ್ ಕೂಡ, ಅಂದರೆ ಇವರು ಸ್ಕೂಲಲ್ಲಿ ಇರಲಿಲ್ಲ ನನ್ನೊಟ್ಟಿಗೆ. ನಾ ಬಂದದ್ದು ವರ್ಷ ಇವರು ಬಿಟ್ಟು ಹೋಗಿದ್ರು. ಆದರೆ ನನಗೆ ಪಿ ಯು ಅಲ್ಲಿ ಸಿಕ್ಕಿದ್ರು. ಸೊ ನಾವಿಬ್ಬರು ಸೇಮ್ ಕಾಲೇಜಲ್ಲಿದ್ವಿ. ಸೇಮ್ ಐ ಮೀನ್ ಬೆಂಚಲ್ಲಿ ಇರಲಿಲ್ಲ, ಆದರೆ ಎರಡು ಬೆಂಚ್ ಎದುರಿದ್ರು. ಸೊ ಮತ್ತು ಬೇರೆ ಅವರ ಬಗ್ಗೆ ಎಲ್ಲ ನೀವು ಬೇರೆ ವಿಡಿಯೋದಲ್ಲಿ ನೋಡಿರ್ಬೋದು. ಸೊ ಅವರ ಬಗ್ಗೆ ಅಲ್ಲ, ಇನ್ನೊಂದು ವಿಡಿಯೋ. ಸೊ ನೆಕ್ಸ್ಟ್ ನಮ್ಮೊಟ್ಟಿಗಿದ್ದಾರೆ ನನ್ನದು ಇನ್ನೊಬ್ಬ ಬೆಂಚ್ ಮೇಟ್ ಯಶ್ ಶೆಟ್ಟಿ. ಸೊ ಇವರ ಬಗ್ಗೆ ಕ್ವಿಕ್ ಇಂಟ್ರೊಡಕ್ಷನ್ ಅಂದರೆ, ನಾನು, ಯಶ್, ವಿನ್ಯಾಸ್ ಮತ್ತು ಧರಣೀಶ್, ನಾವು 4 ಜನರು ಒಂದೇ ಬೆಂಚಲ್ಲಿ ಕೂತ್ಕೊಳ್ತಿದ್ವಿ. ಸೊ ನಾವು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ತಿದ್ವಿ. ಇವೊಂದು ನಾವು ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ತಿದ್ವಿ. ನಾವು ವೆರಿ ಸ್ಟೂಡೆಂಟ್ಸ್. ನಾವು ಓದೋದು ಪ್ರಯೋರಿಟೈಸ್ ಮಾಡ್ತಿದ್ವಿ. ಆದರೆ ನಮ್ಮ ಬೆಂಚಲ್ಲಿ ಚೂರು ಪ್ರಾಬ್ಲಮ್ ಆದದ್ದು ವಿನ್ಯಾಸಿಂದ. ಇವ ನಮ್ಮ ಬೆಂಚಲ್ಲಿ ಮುಂದೆ ಇದ್ದ. ಆದರೆ ಸೊ ನಮ್ಮ ಬೆಂಚಲ್ಲಿ ವಿನ್ಯಾಸ್ ಇದ್ದ. ವಿನ್ಯಾಸ್ ಏನಂದರೆ ಇದಕ್ಕಿಂತ ಎಲ್ಲರ ಕಿತಾಪತಿ ಮಾಡ್ತಿದ್ದದು, ಸೈಲೆಂಟ್ ಕಿಲ್ಲರ್. ಅವರೊಟ್ಟಿಗೆ ಸೇರ್ತಿದ್ದದು ಯಶ್. ಮತ್ತು ಪೆಟ್ಟು ತಿನ್ನೋದು ನಾ ಮತ್ತು ಧರಣೀಶ್ ಇದ್ದದ್ದು. ನಮ್ಮದಲ್ಲಿ ನಾವು ಹೋಗ್ತಿದ್ದೆ, ಧರಣೀಶ್ ಇದ್ದಕ್ಕಿಂತ ಪಾಪ. ಅದಾದಮೇಲೆ ನಾನು ಪಾಪ, ಅದಾದಮೇಲೆ ಯಶ್, ಅದಾದಮೇಲೆ ವಿನ್ಯಾಸ್ ಪಾಪ ಇರಲಿಲ್ಲ. ನೋಡೋದು ಮಾತ್ರ ಪಾಪನಾಗೆ, ಮಾಡೋದೆಲ್ಲ ಪಾಪಿನಾಗೆ. ಸೊ ಯಶ್ ಬಗ್ಗೆ ಯಾವ 9th ಅಲ್ಲಿ ಬಂದದ್ದು ಪುಣೆಯಿಂದ. ರವಿನಾಥ್ ಸರ್ ಇದ್ದು ನೆಫ್ಯೂ ಮತ್ತೆಂತ ನೆಫ್ಯೂ ರವಿನಾಥ್ ಸರ್ ನೆಫ್ಯೂ ಆಗಿದ್ದರು. ಆದರೆ ರವಿನಾಥ್ ಸರ್ ಇದು ಎಂತ ಕೂಡ ಗುಣ ಹಾಗೆ ಕಾಣ ಇರಲಿಲ್ಲ ನಮಗೆ. ಸೊ ನಮಗೆಲ್ಲರಿಗೆ ಡೌಟ್ ಬಂದಿತ್ತು. ಅಂದರೆ ರವಿನಾಥ್ ಸರ್ ಫುಲ್ ಸೀರಿಯಸ್ ಆಗಿ ನಮಗೆ ಒಂದು ಲುಕ್ಸ್ ಬರ್ತಿತ್ತು. ಆದರೆ ಇವರು ಚೂರು ಮಾಡೋದೆಲ್ಲ ಜಾಲಿ ಇದ್ರು. ಸೊ ನಿಮ್ಮ ಬಗ್ಗೆ ನೀವೇ ಒಂದು ಸಣ್ಣ ಇಂಟ್ರೊಡಕ್ಷನ್. ಏನಂದರೆ ಸ್ಕೂಲ್ ಹೀಗೆ ಬಂದು ಹೇಗೆ ಫೀಲ್ ಆಗಿತ್ತು? ತುಂಬ ಡಿಫಿಕಲ್ಟ್ ಇತ್ತು ಜರ್ನಿ ಹೇಳಬೇಕಾದ್ರೆ. ಹೇಗೆ ಡಿಫಿಕಲ್ಟ್ ಅಂದರೆ ಈಗ ಲ್ಯಾಂಗ್ವೇಜ್ ಓಕೆ, ಕನ್ನಡ ಕಲಿಯುವಾಗ ಸ್ಟಾರ್ಟಿಂಗಿಂದ ಐ ಯೂಸ್ ಟು ಸಿಟ್ ಟಿಲ್ 2 o'clock ಟು ಸ್ಟಡಿ. ವೆರಿ ಹಾರ್ಡ್ಶಿಪ್ಸ್ ಐ ಸೀನ್ ಇನ್ ಲೈಫ್. ತುಂಬ ಭಂಗದಿಂದ ಮೇಲೆ ಬಂದದ್ದು ನಾನು. ಹಾಗೆ ಮತ್ತು ನನಗೆ ಏನಂದರೆ ಜೀವನದಲ್ಲಿ ಒಂದು ಗುರಿ ಇದೆ. ಕರೆಕ್ಟ್. ಎಂತ ಗುರಿ? ಅದು ಮಂಗಳೂರು ಕಾರ್ಪೊರೇಷನ್ ರೋಡ್ ನನ್ನ ಮನೆ ಮುಂದೆ ಮಾಡಿಸಬೇಕು. ಗುರಿ ಇದೆ, ಅದನ್ನು ಸರಿ ಮಾಡಬೇಕಂತ ಕಾಮದಿಂದ ಒಂದು ಹೌದು ವಿನಂತಿ. ನಿಮ್ಮ ಮನೆಯಲ್ಲಿ ಹೇಳಿ, ಆಗ ಮತ್ತೆ ಗೊತ್ತಾಗೋದಿಲ್ಲ. ಮನೆ ಕೋಡಿಕಲ್ ಹೈವೇ ಅಲ್ಲಿ ಎಲ್ಲ ಗುರಿ ಎಲ್ಲ ಉಂಟು, ಸರಿ ಮಾಡಿ ಓಕೆ. ಬರುವಾಗ ಮಕ್ಕಳು ನಿಮಗೆ ಬಿದ್ದಿದೆಯಾ? ನನಗೆ ಇಲ್ಲಿ ತೋರಿಸ್ಲಿಕ್ಕೆ ಆಗಲ್ಲ, ಈಗ ತೋರಿಸ್ಲಿಕ್ಕೆ ಆಗೋದಿಲ್ಲ. ಅದು ಗುರಿಯಲ್ಲಿ ನೋವಾಗ್ತದೆಯಾ? ತುಂಬ ನೋವಾಗ್ತದೆ. ಓಕೆ.
ಸೊ ನೆಕ್ಸ್ಟ್ ನಾವೀಗ ಅವ್ರ ಹತ್ರ ಮಾತಾಡಲಿಕ್ಕೆ ರೀಲ್ ಮಾಡ್ತಿದ್ದಾರೆ. ಡ್ಯಾನ್ಸ್ ಪ್ರಾಕ್ಟೀಸಿಗೆ ಬಂದದ್ದು ಮಾತ್ರ, ಅದರಲ್ಲಿ ರೀಲ್ ಮಾಡ್ತಾ ಕೂತಿದ್ದಾರೆ. ಪರವಾಗಿಲ್ಲ. ಈಗ ನಾವು ಮೆಹಂದಿದು ಫಂಕ್ಷನ್ ಎಂತೆಲ್ಲ ಉಂಟು ಅಂತ ಒಂದು ಕೇಳುವ. ಅದಿತ್ತು ಮೆಹಂದಿ ಫಂಕ್ಷನ್ ಎಂತ ಉಂಟು? ಫಂಕ್ಷನ್ ವಿಲ್ ಬಿ ಗ್ರ್ಯಾಂಡ್ ಇನಫ್ ಬಿಕಾಸ್ ನಾವು ನನ್ನ ಅಕ್ಕನ ಮದುವೆ ಆಗೋದು ನಮ್ಮ ಅಕ್ಕನ ಹಸ್ಬೆಂಡ್ದು ಪ್ಲೇಸಲ್ಲಿ ಮದುವೆ ಆಗೋದು, ಮತ್ತು ರಿಸೆಪ್ಷನ್ ನನ್ನ ಅಕ್ಕನಿಗೆ ಮನಸ್ಸಲ್ಲಿ ಇಡೋದು. ಸೊ ವಿ ಆರ್ ಡೂಯಿಂಗ್ ಮೆಹಂದಿ ಗ್ರ್ಯಾಂಡ್ಫುಲ್ ಆಗಿ ಮಾಡ್ತೇವೆ. ಸ್ಟಾರ್ಟಿಂಗ್ ವಿಲ್ ಬಿ 6 o'clock ಸ್ಟಾರ್ಟ್ ಆಗ್ತದೆ, ಮತ್ತು ಮೆಹಂದಿ ಎಲ್ಲ ಆಗಿ ದೆನ್ ಸಂಗೀತ ಅಂತ ಒಂದು ಮಾಡ್ತೇವೆ. ಹೇಳ್ಬಿಟ್ಟು 10 o'clock, ಮತ್ತು 10 ಅಂತ ಅಲ್ಲ 8:30ಗೆ ಮುಗಿಸಿ ಅಲ್ಲಿ ಊಟ ಎಲ್ಲ ಕೊಟ್ಟು ಮತ್ತೆ ಡ್ಯಾನ್ಸ್ ಇರ್ತದೆ. ಸೂಪರ್ ಡ್ಯಾನ್ಸ್. ಸೊ ಕೂಡ ಎಕ್ಸೈಟೆಡ್ ಸೋ ಮಚ್, ಬಟ್ ತುಂಬ ಕೆಲಸ ಮಾಡಿ ಆಸ್ ಅ ಬ್ರೈಡ್ಸ್ ಎಸ್. ಸೊ ನೆಕ್ಸ್ಟ್ ನಾವು ಬ್ರೈಡ್ಸ್ ಮ್ಯಾನ್. ಸೊ ನೆಕ್ಸ್ಟ್ ನಾವು ಸುಮುಖ, ತನ್ವಿ ಮತ್ತು ನಿವೇದಿತರ ಕೂಡ ಮಾತಾಡುವ. ಈಗ ರೀಲ್ ಮಾಡ್ತಿದ್ದಾರೆ, ಸೊ ಅವರದ್ದೊಂದು ರೀಲ್ ಆದಮೇಲೆ ಮಾತಾಡುವ. ಎಸ್ ಗೈಸ್. ಸೊ ಗೈಸ್, ಈಗ ನಮ್ಮೊಟ್ಟಿಗಿದ್ದಾರೆ ಸುಮುಖ ರಾವೆಚ್. ಇವರು ಕೂಡ ನನಗೆ 8th ಸ್ಟ್ಯಾಂಡರ್ಡಲ್ಲಿ ಸಿಕ್ಕಿದ್ದು. ಸೊ ನಾನು 8th ಸ್ಕೂಲಿಗೆ ಸೇರಿದಾಗ ಇವರು ಕೂಡ ಕ್ಲಾಸಲ್ಲಿದ್ದರು. ತುಂಬ ಸೈಲೆಂಟ್ ಇದ್ದರು ಆಗ, ಸೈಲೆಂಟ್ ಪಾಪ. ಎದುರಲ್ಲಿ ಕೂತ್ಕೊಳ್ತಿದ್ರು, ಅಂದರೆ ಹೈಟ್ ಪಾಪ, ಫಸ್ಟ್ ಬೆಂಚಲ್ಲಿ ಕೂತ್ಕೊಳ್ತಿದ್ರು ವಾಪಸ್. ಸೊ ಸುಮುಖ ರಾವೆಚ್, ನಿಮ್ಮ ಬಗ್ಗೆ ಒಂದು ನಮ್ಮ ವೀಕ್ಷಕರಿಗೆ ನಿಮಗೆ ಒಂದು ಇಂಟ್ರೊಡಕ್ಷನ್. ನನ್ನ ಹೆಸರು ಸುಮುಖ ರಾವೆಚ್. ನಾನು ತುಂಬ ಪಾಪದವ. ನಾನೀಗ ನಿಟ್ಟೆಯಲ್ಲಿ ಇಂಜಿನಿಯರಿಂಗ್ ಕಲಿತಿದ್ದೇನೆ. ಐ ಆಮ್ ಕರೆಂಟ್ಲಿ ಇನ್ ಮೈ 3rd year of B.Tech. ಓಕೆ, ನೈಸ್. ಮತ್ತು ನಿಮ್ಮದು ಇಂಟ್ರೆಸ್ಟ್ ನಾನು ಕೇಳಿದ ಪ್ರಕಾರ ನಿಮಗೆ ಗೇಮಿಂಗ್ ಇಷ್ಟ ಉಂಟು? ಹೌದು, ಐ ಆ್ಯಕ್ಚುಲಿ ಆಮ್ ಪ್ರೊಫೆಷನಲ್ ಗೇಮರ್. ಯು ಕ್ಯಾನ್ ಕಾಲ್ ಮಿ ಅ ಪ್ರೊಫೆಷನಲ್ ಗೇಮರ್. ನೀವು ಟೂರ್ನಮೆಂಟ್ಸಿಗೆಲ್ಲ ಹೋಗ್ತೀರಾ? ಹಾಂ, ನಾವು ಲೋಕಲ್ ಟೂರ್ನಮೆಂಟ್ಸ್ ಎಲ್ಲ ಹೋಗಿ ವಿ ಹ್ಯಾವ್ won many tournaments across colleges in Mangalore. That's nice. Other than gaming, you like doing YouTube videos, I guess? Yes, I actually like doing unboxing videos. ನನ್ನೊಂದು ಚಾನಲ್ ಉಂಟು, ಮಿಸ್ಟರ್ ರಿವೋಲ್ಟ್ ಅಂತ. ಪ್ಲೀಸ್ ಡು ಚೆಕ್ ಇಟ್ ಔಟ್. ಹೌದು, ಒಂದು ಕಾಲದಲ್ಲಿ ಫುಲ್ ಫೇಮಸ್ ಇತ್ತು. ಮತ್ತು ಸುಮುಖಂದು ಒಂದು ಕತೆ ಹೇಳ್ಬೇಕಂದ್ರೆ, ಒಮ್ಮೆ ಅವರಿಂದ ನನಗೆ ಪನಿಷ್ಮೆಂಟ್ ಸಿಕ್ಕಿದ್ದು. ಏನಾಗಿತ್ತಂದರೆ 9th ಸ್ಟ್ಯಾಂಡರ್ಡಲ್ಲಿ ಅಲ್ಲಿ ಒಂದು ಚಿಕ್ಕು ಗಿಡ ಇತ್ತು. ಚಿಕ್ಕು ಗಿಡ ಮೇಲೆ ವಿನ್ಯಾಸ್ ಒಂದು ಕಲ್ಲು ಬಿಸಾಕಿದ್ರು. ಅದರಿಂದ ಚಿಕ್ಕು ಗಿಡ ಕಟ್ಟಾಗಿತ್ತು. ಆಮೇಲೆ ನಾವು ಅದು ಯಾರಿಗೂ ಗೊತ್ತಾಗಬಾರ್ದು ಅಂತ ಫುಲ್ ಕಟ್ ಮಾಡಿ ವಾಪಸ್ ಮಣ್ಣು ಕೆಳಗೆ ಹಾಕಿ ಬಂದದ್ದು. ಸೊ ನೆಕ್ಸ್ಟ್ ನಮಿತಾ ಮ್ಯಾಮ್ ಬಂದು ನಮಗೆ ಕೇಳಿದ್ದು, ಅಲ್ಲಿ ಒಂದು ಚಿಕ್ಕು ಗಿಡ ಹಾಕಿದೆ ನಾನು, ಅದು ಯಾರು ಕಟ್ ಮಾಡಿದ್ದು ಅಂತ. ಎಲ್ಲರೂ ವಿನ್ಯಾಸ್ ಅಂತ ಹೇಳಿದರು. ನಾವು ಕೂಡ ಖುಷಿಯಲ್ಲಿದ್ದೆವು, ವಿನ್ಯಾಸ್ ಅಂತ. ಆಮೇಲೆ ವಿನ್ಯಾಸ್ ಆಬ್ಸೆಂಟ್ ಇದ್ದರು. ಮತ್ತೆ ಕೇಳಿದ್ರು, ವಿನ್ಯಾಸ್ ಅಂತ ಯಾರಿದ್ರು ಅಂತ. ಆಗ ಸುಮುಖ ಸಾತ್ವಿಕ್ ಅಂತ ಹೇಳಿದರು. ಅದು ನನಗೆ ಯಾಕೆ ಹೇಳಿದಂತ ಇನ್ನೂ ಗೊತ್ತಾಗಲಿಲ್ಲ. ಯಾಕೆ ಸುಮುಖ ಸಾತ್ವಿಕ್ ಅಂತ ಹೇಳಿದ್ದು? ನನಗೆ ವಿನ್ಯಾಸ್ ಮೇಲೆ ಬೇಜಾರಾಗ್ತಿತ್ತು, ಅವನೊಬ್ಬನೇ ಯಾಕೆ ಸಫರ್ ಮಾಡಬೇಕು ಹಾಗೆ. ಸೊ ಆ ಒಂದು ಮಾತು ಹೇಳಿದ ನಾನು 1 ವಾರ ನೀಲ್ ಡೌನ್ ಮಾಡಿದ್ದೇನೆ. ಅದು ಬಿಟ್ಟರೆ ಸುಮುಖಂದು ಕತೆ ಬೇರೆ ಏನಾದರೂ ಇತ್ತು ನಿಮ್ಮದು? ಒಂದು ಫನಿ ಸ್ಕೂಲ್ ಸ್ಟೋರಿ ಹೇಳಿ. ಸ್ಕೂಲಲ್ಲಿ ಇಲ್ಲ, ನಾನು ನನ್ನಷ್ಟಕ್ಕೆ ಬರ್ತಿದ್ದೆ, ಕೂತ್ಕೊಂಡು ಕಲಿತು ಹೋಗ್ತಿದ್ದೆ. ಹಾಗೆ ಒಂದು ಟೈಪ್ ಆಫ್ ಸ್ಟೂಡಿಯಸ್. ಹೌದು, ಸ್ಟೂಡಿಯೋಸ್. ಹೌದು, ಮತ್ತೆ ಇನ್ನೋಸೆಂಟ್ ಆಗಿದ್ದೆ. ನಾವಿಲ್ಲಿ ಮನ್ವಿತಿದ್ದು ಅಕ್ಕನ ಸಂಗೀತ ಪ್ರಾಕ್ಟೀಸಿಗೆ ಬರ್ತೇವೆ. ನಿಮಗೆ ಮನ್ವಿತ್ ಬಗ್ಗೆ ನಮಗೆ 1-2 ಮಾತು ಹೇಳಿ. ಮನ್ವಿತಿದ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ, ಅವನು ತುಂಬ ಓವರ್ ಎಂತೂಸಿಯಾಸ್ಟಿಕ್. ಟೆನ್ಷನ್ ತಗೊಳ್ತಾನೆ, ಟೆನ್ಷನ್ ತೆಗಿದೆ, ಚೂರು ಕಾಮ್ ಇರುವುದಿಲ್ಲ. ಯಾವಾಗ ನೋಡಿದ್ರು ಟೆನ್ಷನ್. ಸೊ ನಿನ್ನೆ ಡ್ಯಾನ್ಸ್ ಪ್ರಾಕ್ಟೀಸಿಗೆ ಬಂದಿದ್ವಿ, ಅವ ಇರಲಿಲ್ಲ. ತುಂಬ ಆರಾಮಾಗಿ ಸ್ಮೂತ್ ಆಗಿ ನಡೆದಿತ್ತು. ಇವತ್ತು ಬಂದ ಕೂಡಲೇ ಹೌದು, ನಮಗೆ ಪೀಸ್ ಇಲ್ಲ, ಫ್ರೀಡಮ್ ಇಲ್ಲ, ಪೀಸ್ ಇಲ್ಲ. ಈಗ ನಮ್ಮೊಟ್ಟಿಗೆ ಬಂದಿದ್ದಾರೆ ಆ ಫ್ಯೂಚರ್ ಡಾಕ್ಟರ್ ನಿವೇದಿತಾ ಭಟ್. ಸೊ ನಿಮಗೆ ಒಂದು ವಿಷಯ ಕೊಡುವ, ಯಾಕಂದರೆ ನಾವು ಇಬ್ಬರು ಕೂಡ ಒಂದು ಒಳ್ಳೆ ಡಾಕ್ಟರ್ ಮತ್ತು CA ಕೋರ್ಸ್. ಸೊ ಪ್ರೊಫೆಷ್ನಲ್ ಇಬ್ಬರು ಕೂಡ ಒಂದು ಫ್ಯೂಚರಲ್ಲಿ CA ಮತ್ತು ಡಾಕ್ಟರ್ ಆಗುವಂತ ಹೇಳುತ್ತಾ, ಇವರ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಕೂಡ ಅಂದರೆ ತುಂಬ ಸ್ಟೂಡಿಯಸ್. ಅವರಿಗೆ ಲೈಫ್ ಇದು ಒಂದು ಗೊತ್ತಿತ್ತು ಮುಂಚೆಯಿಂದನೇ, ಡಾಕ್ಟರ್ ಆಗಬೇಕು ಅಂದರೆ. ನಮಗೆ ಸ್ಕೂಲಲ್ಲೆಲ್ಲ ಕೇಳ್ತಿದ್ರು, ನೀವೆಂತ ಆಗ್ತೀರಿ ಫ್ಯೂಚರಲ್ಲಿ. ಇವರೊಬ್ಬರು ಕೈ ಎತ್ತಿ ಡಾಕ್ಟರ್ ಅಂತ ಹೇಳ್ತಿದ್ರು. ಕೈ ಎತ್ತಿ ಡಾಕ್ಟರ್ ಆಗ್ತೀನಿ ಅಂತ ಆಗದಿಂದ ಹೇಳ್ತಿದ್ರು. ಈಗ ಕೂಡ ಮ್ಯಾನೇಜ್ಮೆಂಟ್ ಸೀಟ್ ಇಲ್ಲದೆ ಬರೀ ಮಾರ್ಕ್ಸಲ್ಲಿ ಸೇರಿದ್ದಾರೆ ಡಾಕ್ಟರ್. ಸೊ ನಿಮಗೆ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ ಫಸ್ಟ್, ನಿಮ್ಮ ಹಾರ್ಡ್ ವರ್ಕಿಗೆಲ್ಲ. ಸೊ ನಿಮ್ಮ ಬಗ್ಗೆ ಒಂದು ಇಂಟ್ರೊಡಕ್ಷನ್ ಹೇಳಿ. ನನ್ನ ಬಗ್ಗೆ ಅಲ್ಲ, ನಿಮ್ಮ ಬಗ್ಗೆ. ಹೌದು, ಹಾಂ. ಇಂಟ್ರೊಡಕ್ಷನ್ ಹೇಳು ಅಂದರೆ ನಾನು ನಿವೇದಿತಾ ಭಟ್. ಓಕೆ, ನಿಮ್ಮ ಮನೆ ಅಲ್ಲ, ಕದ್ರಿಯಲ್ಲಿ ಇರೋದು. ಸ್ಕೂಲ್ ಕೆನರೂರು. ಸ್ಕೂಲಿದು ಒಂದು ಕತೆ ಹೇಳಿ ನಮಗೆ. ನಿಮಗೆ ಮನ್ವಿತಿಗೆ ಗೊತ್ತಾ ಹೇಳಿ. ನೀವು ಮನ್ವಿತಿದು ಈಚೆ ಬನ್ನಿ.
ಮನ್ವಿತಿದು ಅಕ್ಕನ ಸಂಗೀತಕ್ಕೆ ಬರ್ತಿದ್ದೀರಿ. ಮನ್ವಿತಿದು ಹೇಗೆ ಗುರ್ತಾ ನಿಮಗೆ? ಮಮ್ಮಿ ಸ್ಕೂಲ್ ಡೇಸಿಂದಲೇ ಗುರ್ತಾ. ಹಾಗೆ ಪ್ರೈಮರಿ ಸ್ಕೂಲ್ ಫಸ್ಟ್ ಸ್ಟ್ಯಾಂಡರ್ಡ್ ಎಸ್ ಇರಬೇಕು. ಫಸ್ಟ್ ಸ್ಟ್ಯಾಂಡರ್ಡ್ ಫಸ್ಟ್ ಸ್ಟ್ಯಾಂಡರ್ಡಿಂದನೇ ಗುರ್ತಾ. ಫಸ್ಟ್ ಸ್ಟ್ಯಾಂಡರ್ಡಿಂದಲೇ ಗುರ್ತಾ. ಮಮ್ಮಿ ವೈ ಶೆಟ್ಟಿ. ಅವರ ಬಗ್ಗೆ ನಿಮಗೆ ಹೇಗೆ ಅಂದರೆ ಜೋರಿದ್ದಾರೆ ಅವರು, ಪಾಪ ಇದ್ದಾರೆ? ಮೊದಲು ಜಾಸ್ತಿ ಗುರ್ತಾ ಇರಲಿಲ್ಲ. ಹೈಸ್ಕೂಲ್ ಆದಮೇಲೆ ಗುರ್ತಾ. ಹೈಸ್ಕೂಲ್ ಆದಮೇಲೆ ಗುರ್ತಾರೆ. ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಸೊ ಇವತ್ತು ಅವರು ನಮಗೆ ಸಂಗೀತಕ್ಕೆ ಕರೆದದ್ದು ಖುಷಿ ಆಯ್ತು ನಿಮಗೆ? ಅಂದರೆ ನಾವೆಲ್ಲರೂ ಒಮ್ಮೆ ಖುಷಿ ವಾಪಸ್ ಆಯ್ತು. ಮೀಟ್ ಆದ್ವಿ. ಹೌದಲ್ಲ, ಎಲ್ಲ ಒಟ್ಟಿಗೆ. ಇಲ್ಲ ಯಾವಾಗ ಬರೀ 1 ಒಬ್ರಿಗೂ ಗಂಟೆಗೆ ಟೈಮೇ ತಿನ್ಲಿಕ್ಕೆ ಇರುದಿಲ್ಲ. ಹೋಗೋದು, ಹೌದು 1 ಗಂಟೆಗೆ ತಿನ್ಲಿಕ್ಕೆ ಹೋಗೋದು ಬರೋದು, ಮಾತಾಡ್ಲಿಕ್ಕೆ ಅಷ್ಟು ಆಗ್ತಿರ್ಲಿಲ್ಲ. ಆಗುದಿಲ್ಲ. ಸೊ ಇವತ್ತು ನಮಗೆ ಕರೆದದ್ದು ಖುಷಿ ಹೇಗೆ ಆಯ್ತು. ಖುಷಿ ಎಲ್ಲ ಆಯ್ತು? ಒಳ್ಳೆ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಒಳ್ಳೆ ಡ್ಯಾನ್ಸ್ ಪ್ರಾಕ್ಟೀಸ್. ಎಸ್, ಹುಚ್ಚು ಕಟ್ತಾ ಇದ್ದಾರೆ. ಹುಚ್ಚು ಕಟ್ತಿದ್ದಾರೆ. ಹಾಗೆ ರೀಲ್ಸ್ ಎಲ್ಲ ಮಾಡ್ತಾ ಇದ್ದಾರೆ. ಹಾಗೆ ಮುಗೀತು. ಹೇಳುತ್ತಾ ನೀವಿದ್ದ ನೆಕ್ಸ್ಟ್ ನಾವು ತನ್ವಿ ಹತ್ರ ಮಾತಾಡುವ. ಅವರೀಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಪರವಾಗಿ ಓಕೆ ಬಂದ್ರಾ? Over to you, Tanu. ಓಟಿ ತನ್ವಿ. ಓಕೆ ಹೋದ್ರು ಅವರು. ಆಮೇಲೆ ಮಾತಾಡುವ ಅವರ ಹತ್ತಿರ. ಓಕೆ ಹಾಗೆ ಹೇಳ್ತಾ ಸಿಗುವ ಆಮೇಲೆ. ಸೊ ಗೈಸ್ ಈಗ ನಮ್ಮೊಟ್ಟಿಗಿದ್ದಾರೆ ಅನಿರುದ್ಧ್ MR. ಸೊ ಇವರು ಕೂಡ ನನ್ನ ಸ್ಕೂಲ್ ಫ್ರೆಂಡ್. ನಾನು ಏತಲ್ಲಿ ಬಂದಾಗ ಫಸ್ಟಿಗೆ ಬಂದು ನನ್ನ ಹತ್ರ ನಿಂತು, ಓಹ್ ಇವ ನನಗಿಂತ ಕೂಡ ಹೈಟ್ ಇದ್ದಾನೆ, ಆಗ್ಬೋದಾ ಅಂತ ಹೇಳಿದರು. ನಂಗೆ ಯಾಕೆ ಹೇಳಿದ್ರು ಇನ್ನೂ ಸತ್ಯ ಪ್ರಾಮಿಸ್ ಆಗಿ ಹೇಳಿದರು. ನನಗೆ ನೆನಪುಂಟು, ಇವತ್ತು ತನಕ ನೆನಪುಂಟು. ಓ ಇವ ನನಗಿಂತ ಹೈಟ್ ಇದ್ದಾನ ಅಂತ ಹೇಳಿದ್ದು ಫಸ್ಟ್ ಡೇನೆ. ಮತ್ತು ಇವರದ್ದು ಒಂದು ವಿಷಯ ನನಗೆ ನಿಮ್ಮ ಬಗ್ಗೆ ಒಂದು ನಮಗೆ ಕ್ವಿಕ್ ಇಂಟ್ರೊಡಕ್ಷನ್ ಅನಿರುದ್ಧ್. ನೀವೆಂತ ಹೇಳ್ತೀರಿ? ನೀವೀಗ ಮ್ಯಾಪ್ಸಲ್ಲಿ ಓದ್ತಿದ್ದೀರಿ, ಕ್ರಿಕೆಟ್ ಆಡಲಿಕ್ಕೆ ಇಷ್ಟ, ನಿಮ್ಮ ಹಾಬೀಸ್. ಹೌದು. ಮತ್ತು ಜಿಮ್ಮಿಗೆ ಹೋಗ್ತೀರಿ, ಆ್ಯಸ್ ಯು ಕ್ಯಾನ್ ಸಿ ನೋಡ್ಬೋದು. ಒಮ್ಮೆ ಹೀಗೆ ಬೈಸಪ್ಸ್ ಪ್ಲೀಸ್. ಬೈಸಪ್ಸ್ ಹಾಂ ನೋಡಿ ನನ್ನದು ಕಾಲ್ಕಿಂತ ದಪ್ಪ ಉಂಟು. ಸೊ ಹಾಗೆ ಹೇಳ್ತಾ ಮತ್ತು ಇವರದ್ದು ಒಂದು ಕಥೆ ನನಗೆ ನೆನಪಿರೋದು ಅಂದರೆ, ಇವರ ಎದುರಿಂದ ನೋಡಲಿಕ್ಕೆ ಮಾತ್ರ ಟಫ್ ಇರ್ಬೋದು, ಆದರೆ ಒಳಗಿಂದ ಫುಲ್ ಸಾಫ್ಟ್ ಇರ್ಬೋದು ಪಾಪ. ಅಂದರೆ ಕೈಂಡ್ ಹಾರ್ಟೆಡ್ ಹಾಗೆ ಹೇಳುದು. ಇವರು ಏನಂದರೆ ನನಗೆ ಒಂದು ನೆನಪಿನ ಸ್ಟೋರಿ. ಇವರು ಹೇಗೆ ನಡೆಯುವಾಗ ಬಿದ್ದರಿಂದ ಇವರಿಗೆ ಫ್ರ್ಯಾಕ್ಚರ್ ಆಗಿತ್ತು. ಅದೊಂದು ಹೇಗೆ ನಮಗೆ ಕಥೆ ನಡೆಯುವಾಗಲ್ಲ, ಅದು ಓಡುವಾಗ ಬಿದ್ದು ಫ್ರ್ಯಾಕ್ಚರ್ ಆಗೋದು. ಸೊ ನಮ್ಮ ಕ್ಲಾಸ್ ಮೇಲಿಂದ ಕೆಳಗೆ ಶಿಫ್ಟ್ ಆದದ್ದು ಅದೊಂದು ನೆನಪು. ಅದು ಬಿದ್ದದ್ದು ಹೇಗೆ ನಮಗೆ ಅದೊಂದು ಕತೆ. ಅದೆಂತಲ್ಲ, ಓಡ್ತಿರುವಾಗ ನೀಗೆ ತಾಗಿದ್ದು. ನೀಗೆ ತಾಗಿದ್ದು ಕೆಳಗೆ ಬೋನ್ ಕಟ್ಟ. ನೀಗೆ ತೆಗೆದು ಕೆಳಗೆ ಬಂತು. ಸತ್ಯ. ಹೌದು. ಓಕೆ ಹಾಗೆ ನಿಮ್ಮ ಬಗ್ಗೆ ಈಗ ನಮಗೆ ಮನ್ವಿತ್ ಅವರ ಸಂಗೀತಕ್ಕೆ ಕರೆದಿದ್ದಾರೆ. ನಿಮಗೆ ಸಂಗೀತ ಮನ್ವಿತ್ ಅಕ್ಕನದ್ದು ಸಂಗೀತಕ್ಕೆ. ಸೊ ವಾಪಸ್ ಸ್ಕೂಲ್ ಅವರೆಲ್ಲ ಸಿಕ್ಕಿದ್ರು. ಹೇಗೆ ಫೀಲ್ ಆಗ್ತದೆ ನಿಮಗೆ? ಒಂದು ಖುಷಿ ಮೆಮೊರೀಸ್ ರಿಫ್ರೆಶ್ ಆಯ್ತಾ? ಖುಷಿ ಆಗ್ತಾ ಉಂಟು ನನಗೆ ಅಷ್ಟೇ. ಮತ್ತೆ ಅಷ್ಟೇ. ಒಂಚೂರು ಮಾತಾಡಿ, ನಿಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಇಲ್ಲ ನನಗೆ. ಓಕೆ ಹಾಗೆ ನಾನೇ ಮಾತಾಡ್ತಾ. ನೀವು ನಿಮ್ಮ ಫ್ಲ್ಯಾಟಲ್ಲಿ ಡೈಲಿ ಕ್ರಿಕೆಟ್ ಆಡ್ತೀರಂತೆ. ಹೌದು. ಈಗ ಚೂರು ಕಮ್ಮಿ ಆಗಿದೆ, ನೀನು ಬರೋದಿಲ್ಲ ಅಲ್ಲ ಅದಕ್ಕೆ. ಹೌದು ಹಾಗೆ. ಸೊ ಈಗ ಮನ್ವಿತ್ ಸಂಗೀತಕ್ಕೆ ನೀವು ಮಾಡೋದು ಡ್ಯಾನ್ಸ್ 1-2 ಮೂವ್ ಮಾಡಿ ತೋರಿಸಿ. ಅದು ಈಸಿ ಮೂವ್. ಹಾಗೆ ಡ್ಯಾನ್ಸ್ ಎಲ್ಲ ಓಕೆ ನಿಮ್ಮದು ಫೇವ್ರೆಟ್ ಅದು ಹೀಗೆ ಮಾಡ್ತಿರೋದು ಅದು ಮಾಡಿ. ಹೀಗೆ ಅಲ್ಲ ಅದು ಹೀಗೆ ಅದೆಲ್ಲ ಬರೋದಿಲ್ಲ ನನಗೆ. ಬರೋದಿಲ್ವಾ? ಬರೋದಿಲ್ಲ ಹಾಗೆ. ಸೊ ಇದ್ಯಾರು ಕೈ ಮಾಡಿ. ಪರವಾಗಿಲ್ಲ. ಹಾಗೆ ಹೇಳುತ್ತಾ ಸೈನಿಂಗ್ ಆಫ್ ಅನಿರುದ್ಧ್. ಈಗ ನೆಕ್ಸ್ಟ್ ನಮ್ಮೊಟ್ಟಿಗೆ ನಿಧಿ ಶೆಟ್ಟಿ. ಸೊ ನಮ್ಮದು ಇನ್ನೊಬ್ಬರು ಸ್ಕೂಲಿದ್ದು ಗುರ್ತದವರು ನಿಧಿ ಶೆಟ್ಟಿ. ಬನ್ನಿ ಇಲ್ಲಿ. ಸೊ ನಿಧಿ ಶೆಟ್ಟಿ ಬಗ್ಗೆ ಇಂಟ್ರೊಡಕ್ಷನ್ ಅಂದರೆ, ನಾವು ಫಸ್ಟ್ ಬಂದಾಗ ನನ್ನದು ಒಂದು ಬ್ಯಾಡ್ ಒಪಿನಿಯನ್ ಇತ್ತು. ಅಂದರೆ ಇವರಿಗೆ ಫುಲ್ ಆ್ಯಟಿಟ್ಯೂಡ್ ಅಂದರೆ ಯಾರ ಹತ್ರ ಕೂಡ ಮಾತಾಡ್ತಿರ್ಲಿಲ್ಲ. ಹೌದಲ್ವ ಅನಿರುದ್ಧ್? ಹೌದು, ಕರೆಕ್ಟ್. ಎಲ್ಲರೂ ನೋಡ್ಬೋದು. ಅಂದರೆ ಇವರು ಫುಲ್ ಸ್ಟೂಡಿಯಸ್ ಇದ್ದರು. ಅಂದರೆ ಅವರದ್ದು ಒಂದು ಗ್ಯಾಂಗ್ ಮಾಡಿ ಇದ್ದದವರು, ನಿವೇದಿತ ಮತ್ತು ತನ್ವಿ. ಅವರೊಂದು ಗ್ಯಾಂಗ್ ಮಾಡಿ ಇದ್ದದ್ದು. ಯಾವಾಗಲೂ ಬರೀ ಓದೋದು, ಸ್ಪೋರ್ಟ್ಸ್ ಪೀರಿಯಡ್ ಇದ್ದರೆ ಕೂಡ ಓದೋದು, ಬರೀ ಓದೋದಿತ್ತು ಅವರದ್ದು. ಸೊ ನಿಮ್ಮ ಬಗ್ಗೆ ನೀವೊಂದು ಇಂಟ್ರೊಡಕ್ಷನ್ ನಮ್ಗೆ ಹೇಳಿ. ನಿಮಗೆ ಓದೋದು ಬಿಟ್ಟು ಬೇರೆ ಏನು ಇಷ್ಟ ಉಂಟು? ಇಂಟ್ರೋ ಮೊನ್ನೆ ಕೊಟ್ಟಿದ್ದೇನಲ್ಲ ಇನ್ನೊಂದು ಹೌದು, ಬ್ಲಾಗಲ್ಲಿ. ಇನ್ನೊಂದು ಆದರೆ ಅದರಲ್ಲಿ ಅವರಿಗೆ ಅರ್ಥ ಡೀಟೇಲ್ ಇರಲಿಲ್ಲ. ಇನ್ನು ಹಾಬೀಸ್ ಬಗ್ಗೆ ಕೇಳ್ತಿದ್ದೆ. ಹೌದು, ಐ ಲೈಕ್ ಟು ಡ್ಯಾನ್ಸ್. ಡ್ಯಾನ್ಸ್ ಒಂದು ಈಸಿ ಮೂವ್. ಅದು ಹೀಗೆ ಮಾಡ್ತಿದೆ. ಅದು ಯಾವುದು? ಅದು ಹೀಗೆ ಆಗ ನನಗೆ ಮಾಡಿದ್ದೆ. ಹಾಂ ಎಸ್, ನೋಡ್ಬೋದು. ಹಾಬಿ ಮಾತ್ರ ಒಳ್ಳೆ ಮಾಡ್ತಾರೆ ಅಂತ ಹೇಳಿಲ್ಲ, ಅವರದ್ದು ಹಾಬಿ ಡ್ಯಾನ್ಸಿಂಗ್. ಆದರೆ ಒಳ್ಳೆ ಮಾಡ್ತಾರೆ ಇಲ್ಲ ಅದು ಪರವಾಗಿಲ್ಲ. ಸೊ ನಿಮಗೆ ಮನ್ವಿತ್ ಅವರು ಅಕ್ಕನದ್ದು ಸಂಗೀತಕ್ಕೆ ಕರೆದಿದ್ದಾರೆ. ನಿಮ್ಗೆ ಹೇಗೆ ಫೀಲ್ ಆಗ್ತದೆ? ಅಂದರೆ ಸ್ಕೂಲ್ ಫ್ರೆಂಡ್ಸ್ ಎಲ್ಲರೊಮ್ಮೆ ವಾಪಸ್ ಮೀಟಾಗಿ ನಿಮಗೆ ಮೆಮೊರೀಸ್, ನಿಮ್ಮದು ಸ್ಕೂಲ್ ಮೆಮೊರೀಸ್ ನೆನಪು ಬರ್ತಾ ಉಂಟಾ?
ತುಂಬ ಖುಷಿ ಆಗ್ತುಂಟು ಬಿಕಾಸ್ ನಾವೆಲ್ಲ ಸೇರಿ ವಿ ಡ್ಯಾನ್ಸಿಂಗ್. ಎಸ್ ಸೊ ಬಾಯ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ ಡ್ಯಾನ್ಸ್ ಮಾಡಿ. ಎಸ್ ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ದ್ಯಾಟ್ ನಾನು ಯಾವುದಾದ್ರು ಸ್ಟೆಪ್ ಹಾಕಿದರೆ ಬೇಡ ಬೇಡ ಹೇಳ್ತಾರೆ, ಬಟ್ ಇವರೆಲ್ಲ ಜೋಶಲ್ಲಿ ಮಾಡ್ತಾರೆ. ಕೆಲವು ಅವರೇ ಇಂಪ್ರೂವೈಸ್ ಮಾಡಿ ಎಲ್ಲ ಸ್ಟೆಪ್ಸ್ ಹೇಳ್ತಾರೆ. ಸೊ ತುಂಬ ಖುಷಿ ಆಯಿತು. ಆ್ಯಂಡ್ ನಮಗೆ ಕ್ವಾಲಿಟಿ ಟೈಮ್ ಸಿಗ್ತಾ ಉಂಟು ಸ್ಪೆಂಡ್ ಮಾಡಲಿಕ್ಕೆ. ಅದು ತುಂಬ ಖುಷಿ ಆಗ್ತುಂಟು. ಒಂದು ಬೇಗ ಬಂದು ಗಮ್ಮತ್ತು ಮಾಡಿ ಡ್ಯಾನ್ಸ್ ಮಾಡಿ ಇಲ್ಲಿ ಹತ್ತಾ ಇದ್ವು ಅವರು. ಹೌದು. ಸೊ ಅದೆಲ್ಲ ಖುಷಿ ಆಯಿತು. ಅಂದರೆ ನಿಮ್ಮ ಫ್ರೆಂಡ್ಸ್ ನಿವೇದಿತ ಮತ್ತು ಯಾ, ತಂದೆ ಕೂಡ ನಂದು ಸ್ಕೂಲ್ ಫ್ರೆಂಡ್ಸ್ ಅಂದರೆ ಸಿಕ್ಕಿದ್ರು. ಈಗ ಅವರು ನಿವೇದಿತ ಫುಲ್ 24/7 ಎಕ್ಸಾಮ್ ಅಂತ ಹೇಳ್ತಾರೆ, ಡಾಕ್ಟರಿಗೆ ಓದ್ತಿದ್ದಾರೆ ಹಾಗೆ. ಅವರು ಸಿಕ್ಕೋದೆಲ್ಲ ತುಂಬ ಖುಷಿ ಆಯ್ತು. ಮತ್ತು ಅವರು ಲೈಕ್ ಮೆಮರೀಸ್ ಎಲ್ಲ ಹೇಳ್ತಿದ್ರು. ಹೌದಾ? ಲೈಕ್ ಮನ್ಬಿಟ್ಟೆಲ್ಲ ಡ್ಯಾನ್ಸ್ ಮಾಡ್ತಿದ್ದಾರೆ ಚಿಂಗ್ ಸಾಂಗ್, ಓಕೆ ಹಾಗೆ. ಚಿಂಗ್ ಚೈನೀಸ್. ಹಾಂ, ನಮಗೆ ಮನ್ವಿತಿದ್ದು ಒಂದು ಮನ್ವಿತಿದ ಬಗ್ಗೆ ನಮ್ಗೆ ಹೇಳಿ. ಅಂದರೆ ನಾನು ಸುಮ್ಮನೆ ಹತ್ರ ಕೇಳಿದಾಗ ಅವ್ರು ಹೇಳಿದ್ರು ಫುಲ್ ಓವರ್ ಎಂಥೂಸಿಯಸ್ಟ್, ಯಾವಾಗ ಟೆನ್ಷನ್ ತೆಗಿತಾರೆ ಅದು ಕೂಡ ಹೇಳಿದ್ರು. ನೀವು ನಿಮ್ಮ ಅದೇ ಯಾವಾಗ ಸಹ ಟೆನ್ಷನ್ ಮಾಡ್ತೀನಿ ಮತ್ತು ತುಂಬ ಎಕ್ಸೈಟೆಡ್ ಅವರು. ಎಸ್. ಸೊ ಈಗ ಸಹ ತುಂಬ ಎಕ್ಸೈಟೆಡ್. ಈಗ ಬ್ಯುಸಿ ಇದ್ದಾನೆ, ಫೋನಲ್ಲೆಲ್ಲ ಮಾತಾಡ್ತೀನಿ ಬಿಕಾಸ್ ಅವನ ಅಕ್ಕಂದು. ಎಸ್. ಸೊ ಅವನ್ನೆಲ್ಲ ನೋಡಬೇಕಲ್ಲ. ಮತ್ತು ನಾವು ಡ್ಯಾನ್ಸದೆಲ್ಲ ಲೈಕ್ ನೋಡ್ತಿದ್ದೇವೆ. ಈಗ ಅವನು ಬಂದು ಪ್ರಾಕ್ಟೀಸ್ ಮಾಡ್ತಾನೆ, ಪುನಃ ಅವರಿಗೆ ಕಡು. ಸೊ ಅವನು ಹಾಗೆ. ಸೊ ಗಮ್ಮತ್ತಾಗ್ತುಂಟು. ನಾಳೆ ನಾಳೆ ಮೂರೈಸ್ ಸಂಗೀತ. ಡೇ. ಹೌದು, ನಮಗೆ ಸಂಗೀತಕ್ಕೆ ವಿಡಿಯೋ ತೆಗಿಲಿಕ್ಕೆ ಆಗೋದಿಲ್ಲ. ಸೊ ಇವತ್ತು try. ಟ್ರೈ ಮಾಡುವ. ಇನ್ನೊಂದು ನಮ್ಮ ಡ್ಯಾನ್ಸಿನ ವಿಡಿಯೋ ಇನ್ನೊಂದು ವಿಡಿಯೋದಲ್ಲಿ ಹಾಕ್ತೇನೆ. ಹಾಗೆ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತೇನೆ. ಬಾಯ್ ಬಾಯ್ ಗಾಯ್ಸ್.